ಅಂದರೆ ಇಷ್ಟು ದಿನ ವ್ಲಾಗ್ಸೇ ಮಾಡ್ತಿದ್ನಲ್ಲ, ಒಂದು ಚಾಲೆಂಜಿಂಗ್ ವಿಡಿಯೋ ಥರ ಮಾಡೋಣ ಅಂತ ಸಡನ್ನಾಗಿ ಪ್ಲಾನ್ ಆಗಿದೆ. ಹೂ ನೋಸ್ ಮೀ ಬೆಟರ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ವಿಡಿಯೋ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ಇದು ಹೂ ನೋಸ್ ಮೀ ಬೆಟರ್, ಅಂದರೆ ಯಾರು ಯಾರ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದಾರೆ ಅಂತ. ಸೊ ನಾನು ಒಂದಷ್ಟು ಕ್ವಶನ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಕ್ವಶನ್ಸ್ನ ನಾನು ಕೇಳ್ತೀನಿ. ಇವಾಗ ನಾನೊಂದು ಕ್ವಶನ್ಸ್ ಕೇಳ್ತೀನಿ, ಅಂದರೆ ಫೇವ್ರೇಟ್ ಮೂವಿ ಅಂತ ನಾನು ಕ್ವಶನ್ಸ್ ಕೇಳಿದ್ರೆ ಅದಕ್ಕೆ ಅವಳು ನನಗೇನು ಇಷ್ಟ, ಯಾವ ಫೇವ್ರೇಟ್ ಮೂವಿ ಅಂತ ಅವಳು ಹೇಳ್ತಾಳೆ. ಸೊ ಅವ್ರು ರಾಂಗ್ ಹೇಳಿದ್ರೆ ನಾನು ಹೇಳ್ಬೇಕು, ನಂದು ಅವಳು ಹೇಳ್ತಾಳೆ. ಸೊ ಯಾರಿಗೆ ಯಾರ ಬಗ್ಗೆ ಜಾಸ್ತಿ ಗೊತ್ತಿದೆ ಅಂತ ಫನ್ನಿ ಆಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಫಸ್ಟ್ ಕ್ವಶನ್ ಬಂದು ಫೇವ್ರೇಟ್ ಮೂವಿ ಕನ್ನಡ ಆ್ಯಂಡ್ ತೆಲುಗು ಎರಡು ಹೇಳಬೇಕು. ಸೊ ನನ್ನ ಫೇವ್ರೇಟ್ ಮೂವಿ ಕನ್ನಡ, ತೆಲುಗು ಎರಡು. ಕನ್ನಡ ಮೂವಿ ಅಂತ ಬಂದರೆ ಎಷ್ಟೊಂದು ಮೂವಿ ನೋಡಿದ್ದಾಳೆ. ದೆನ್ ರೀಸೆಂಟು ಹಳೆ ಮೂವೀಸ್ ಅಂತ ತಗೊಂಡ್ರೆ ಆ್ಯಕ್ಚುಲಿ ನನಗೆ ಹಳೆ ಮೂವೀಸೇ ಇಷ್ಟ. ನಂಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ ಯಾವ್ದು ಹೇಳಬೇಕು ಅಂತ. ಆ ಥರ ತಗೊಂಡ್ರೆ ತುಂಬ ಮೂವೀಸ್ ಇಷ್ಟ ಆಗಿದೆ. ಸೊ ರೀಸೆಂಟಾಗಿ ತಗೋ. ತೆಲುಗುಗೆ ಅಂತ ಬಂದರೆ ಅಫ್ಕೋರ್ಸ್ ಅದು ಅಮರನ್ ಮೂವಿ ಇದೆಯಲ್ಲ, ಅದು ಇಬ್ರಿಗೂ ಇಷ್ಟ ಆಯಿತು. ಆಲ್ಮೋಸ್ಟ್ ಇಬ್ಬರು ಒಂದೇ ಸರಿನೇ ನೋಡಿದ್ದ ಮೂವಿ. ಸೊ ಅದಂತ ಹೇಳ್ತೀನಿ. ಸೊ ಅವಳು ಹೇಳಿದ ಮೂವೀಸು ಇಷ್ಟನೇ, ಬಟ್ ತುಂಬ ಇಷ್ಟ ಆಗಿತ್ತು ಅಂತಲ್ಲ. ಸೊ ನನಗೆ ಕನ್ನಡ ಮೂವಿ ರೀಸೆಂಟಾಗಿ ನೋಡಿದ್ದು ಇಷ್ಟ ಆಗಿದ್ದು ಅಂದರೆ ಧ್ರುವತಾರೆ ಮೂವಿ ನೋಡಿದೆ, ಅದು ತುಂಬ ಇಷ್ಟ ಆಯಿತು. ನನಗೆ ಜಸ್ಟ್ ಮಾತ್ ಮಾತಲ್ಲಿ ಮೂವಿ ತುಂಬ ಇಷ್ಟ ಆಯಿತು. ರೀಸೆಂಟಾಗಿ ತುಂಬ ವರ್ಷ ಆಗಿತ್ತು ನೋಡಿ, ರೀಸೆಂಟಾಗಿ ನೋಡಿದೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ತೆಲುಗು ಮೂವಿ ಅಂತ ಬಂದರೆ ಮನಸಂತ ಮೂವಿ ಇಷ್ಟ, ಆ್ಯಂಡ್ ಮಜಲಿ ಇಷ್ಟ. ಸೊ ಇವೆರಡು ಫೇವ್ರೇಟ್ ಮೂವೀಸ್. ಸೊ ಇವಳಿಗೆ ಯಾವುದು ಫೇವ್ರೇಟ್ ಮೂವಿ ಅಂದರೆ ನನಗೆ ಗೊತ್ತಿರೋದು ಅಂದರೆ ಉಪಾಧ್ಯಕ್ಷ ಕನ್ನಡ ಆ್ಯಂಡ್ ಸಪ್ತಸಾಗರದಾಚೆಯಲ್ಲೋ, ಕರೆಕ್ಟಾ? ಕರೆಕ್ಟ್. ತೆಲುಗು ಅಂತ ಬಂದರೆ ಮೇ ಬಿ ಸೀತಾರಾಮ ಇಷ್ಟ ಅಂತ. ಅದೇ ನಾವು ಇಬ್ಬರು ಉಪಾಧ್ಯಕ್ಷ ಮೂವಿ ಒಬ್ಬರಿ ಥಿಯೇಟ್ರಲ್ಲಿ ನೋಡಿದ್ವಿ, ಎಲ್ಲರಿಗೂ ಇಷ್ಟ ಆಯಿತು. ಸೊ ಇಷ್ಟ ಆಯಿತು. ಒನ್ ಆಫ್ ದ ಬೆಸ್ಟ್ ಮೂವಿ ಸೀತಾರಾಮ. ಆ್ಯಂಡ್ ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಹಿಡನ್ ಟ್ಯಾಲೆಂಟ್ ನನ್ನಲ್ಲಿರೋ ಹಿಡನ್ ಟ್ಯಾಲೆಂಟ್, ಅವಳಲ್ಲಿರೋ ಹಿಡನ್ ಟ್ಯಾಲೆಂಟ್ ಏನು ಅಂತ ಸೊ ಹೇಳ್ತೀರಾ? ಸೊ ಇವಳು ಆಲ್ಮೋಸ್ಟ್ ಸ್ಕೂಲ್ ಡೇಸಿಂದನೂ ಇವಳು ಚೆನ್ನಾಗಿ ಸಾಂಗ್ ಆಡ್ತಾಳೆ. ಅದೊಂದು ಹಿಡನ್ ಟ್ಯಾಲೆಂಟು. ಆಲ್ಮೋಸ್ಟ್ ಇಬ್ಬರು ಚೆನ್ನಾಗಿ ಆಡ್ತೀವಿ. ಇವಳಿಂದನೇ ನಾನು ಆಲ್ಮೋಸ್ಟ್ ಕಲ್ತಿದ್ದೀನಿ ಸಾಂಗ್ಸ್ ಆಡೋದು. ಪ್ರೋಗ್ರಾಮ್ಸ್ಗೆ ಅದು ಇದು ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡ್ತಿದ್ಲು. ಹಂಗೆ ಪ್ರೈಸಸ್ ಕೂಡ ಹಂಗೆ ತರ್ತಿದ್ಲು. ಆಲ್ಮೋಸ್ಟ್ ಕಾಲೇಜಲ್ಲೂ ಅಷ್ಟೇ ಸಾಂಗ್ ಆಡಿನೇ ಡಿಸ್ಟ್ರಿಕ್ಟ್ ಲೆವೆಲ್ಗೆಲ್ಲ ಚೆನ್ನಾಗಿ ಸೆಲೆಕ್ಟ್ ಆಗಿದ್ಲು. ಸೊ ಜಾಸ್ತಿ ಕಡೆ ಎಲ್ಲೂ ತೋರಿಸ್ಕೊಂಡಿಲ್ಲ ಸಾಂಗ್ ಆಡ್ತೀನಿ ಅಂತ ಎಲ್ಲ. ಒಳ್ಳೆ ಟ್ಯಾಲೆಂಟ್ ಇದೆ. ಬಟ್ ನಾನು ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಎಸ್, ನಿಜ. ಹಿಡನ್ ಟ್ಯಾಲೆಂಟ್ ಏನಿಲ್ಲ, ತೋರಿಸ್ಕೊತೀನಿ ಸಾಂಗ್ ಆಡ್ತೀನಿ ಅಂತ. ಆ್ಯಂಡ್ ಇನ್ನೊಂದು ಹಿಡನ್ ಟ್ಯಾಲೆಂಟ್ ಮತ್ತೆ ರೀಲ್ಸ್ ಚೆನ್ನಾಗಿ, ಅದೇ ಹಿಡನ್ ಟ್ಯಾಲೆಂಟ್ ಅಲ್ಲ, ರೀಲ್ಸು ಓಪನ್ ಆಗೇ ಮಾಡ್ತೀನಿ. ಸೊ ಡ್ರಾಯಿಂಗ್ ತುಂಬ ಇಷ್ಟ ಇತ್ತು. ಡ್ರಾಯಿಂಗು ಚೆನ್ನಾಗಿ ಮಾಡ್ತಿದ್ದೆ. ಡ್ರಾಯಿಂಗು ಸ್ಟಾಪ್ ಮಾಡಿಬಿಟ್ಟೆ, ಸುಮ್ಮನೆ ಹೊಂಟೋಯ್ತು ಇಂಟ್ರೆಸ್ಟ್. ಸೊ ಇವಳ್ದು ಹಿಡನ್ ಟ್ಯಾಲೆಂಟ್ ಬಂದು ಮೇ ಬಿ ಥ್ರೋಬಾಲಲ್ಲಿ ಇಂಟ್ರೆಸ್ಟ್ ಇದೆ ಅವಳಿಗೆ ಜಾಸ್ತಿ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತ ಅವಾಗ ಹೇಳ್ತಿರ್ತೀನಿ. ಸೊ ಕಾಲೇಜಸ್ಸಲ್ಲೂ ಚೆನ್ನಾಗಿ ಥ್ರೋಬಾಲ್ ಆಡ್ತಾಳೆ. ಸ್ಕೂಲ್ ಡೇಸಲ್ಲಿ ಮಾತ್ರ ಸಖತ್ತಾಗಿ ಆಡಿದ್ದಾಳೆ. ಸೊ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಓಕೆ, 10 o'clock ಸ್ಕೂಲ್ ಇದ್ದಿತ್ತು, ಟೈಮಿಂಗ್ಸು ಸ್ಟಾರ್ಟ್ ಆಗ್ತಿತ್ತು. ಬಟ್ ನಾವು 8 o'clock ಹೋಗ್ಬಿಟ್ಟು ಗ್ರೌಂಡಲ್ಲಿ ನೆಟ್ ಎಲ್ಲ ನಾವು ಕಟ್ಕೊಂಬಿತ್ತು. ಆ್ಯಕ್ಚುಲಿ ನಮ್ಮದು ಗರ್ಲ್ಸ್ ಸ್ಕೂಲು. ನಾವಿಬಿಟ್ಟು ಫುಲ್ ಪ್ರಾಕ್ಟೀಸ್ ಮಾಡ್ತಿದ್ವಿ, ಚೆನ್ನಾಗೂ ಆಡಿದ್ದೀವಿ. ಒಂಥರ ಬೆಸ್ಟ್ ಮೆಮೊರೀಸ್. ಥ್ರೋಬಾಲ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಇಷ್ಟು ಹಿಡನ್ ಟ್ಯಾಲೆಂಟ್ ಬಗ್ಗೆ. ನೆಕ್ಸ್ಟ್ ಕ್ವಶನ್, ಫೇವ್ರೆಟ್ ಸಬ್ಜೆಕ್ಟ್ ಇನ್ ಸ್ಕೂಲ್. ಹಂಗೆ ಹೇಟ್ ಸಬ್ಜೆಕ್ಟು ಕೇಳಿದ್ವಿ. ಓಕೆ, ಫೇವ್ರೆಟ್ ಆ್ಯಂಡ್ ಹೇಟ್ ಸಬ್ಜೆಕ್ಟ್ ಇನ್ ಸ್ಕೂಲ್. ಫೇವ್ರೆಟ್ ಸಬ್ಜೆಕ್ಟು ಅಂದರೆ ನಿನಗೆ ಹಿಂದಿ ಅನಿಸುತ್ತೆ ಮೋಸ್ಟ್ಲಿ. ಹಿಂದಿ ಹೌದಾ? ನಾನು ಬೇರೆ ಹೇಳ್ತೀನಿ, ಮೋಸ್ಟ್ಲಿ ಕನ್ನಡ ಇರಬೇಕೇನೋ. ಓಕೆ, ಬಟ್ ಲ್ಯಾಂಗ್ವೇಜಸ್ ಬಿಟ್ಟು ಸೋಷಿಯಲ್ ಲ್ಯಾಂಗ್ವೇಜಸ್ ಬಿಟ್ಟು ಇನ್ಯಾವುದು? ಸೈನ್ಸಾ, ಮ್ಯಾಥ್ಸಾ? ಮೂರೇ ಇದ್ದಿದ್ದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಫಸ್ಟ್ ಆಫ್ ಆಲ್ ಯಾವ ಸಬ್ಜೆಕ್ಟ್ ಇಷ್ಟ ಇಲ್ಲ, ಇಂಗ್ಲೀಷು ಕನ್ನಡ ಅಷ್ಟೇ. ಇಲ್ಲ, ಹಿಂದಿಲೂ ನಾನು ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ 10th. ನಮ್ಮದು ಕೊರೋನಾ ಬ್ಯಾಚ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಗಿರಲಿಲ್ಲ. ಬಟ್ ನಮ್ಮ ಪ್ರಯತ್ನನ ನಾವು ಮಾಡಿದ್ದೀವಿ. ಸೊ ಹಿಂದಿ ಇಷ್ಟ ಆಯಿತು ನನಗೆ ಅವಾಗ ಸ್ವಲ್ಪ. ಫೇವ್ರೆಟ್
ಹೇಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಇರ್ಬೋದು. ಮ್ಯಾಥ್ಸ್ ಸೈನ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಮ್ಯಾಥ್ಸ್ ಸೈನ್ಸ್. ಟೆಂತಲ್ಲಿ ಮ್ಯಾಥ್ಸ್ ಸೈನ್ಸ್ನ ನನಗೆ ಅದು ಕೊರೋನಾ ಸೀಸನ್ ಏನು ನಾವು ಕರೆಕ್ಟಾಗಿ ಟೆಂತಲ್ಲಿ ಓದೇ ಇಲ್ಲ ಅಂತ ಹೇಳ್ಬೋದು. ಫೇವ್ರೆಟ್ ಸಬ್ಜೆಕ್ಟು ಮೇ ಬಿ ಹಿಂದಿ ಇರ್ಬೋದು. ಸರ್ವ ಇಷ್ಟ, ಹಿಂದಿನೂ ಇಷ್ಟ. ಹಿಂದಿ ಅಂದ್ರೆ ಆಗ್ತಿರ್ಲಿಲ್ಲ ಆಕ್ಚುಲಿ. ನಾನು 10th ಅಲ್ಲಿ ಎಷ್ಟು ಖುಷಿಯಾಗಿದೆ ಅಂದ್ರೆ ಫಸ್ಟ್ ಪಿ ಇಂದ 10th ಇರೋಣ ಅಂದ್ಬಿಟ್ಟು ಸಖತ್ ಖುಷಿ. ಅವ್ರಿಗೆ ಆ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮ್ಮಕ್ ಸಾಧ್ಯನಾ? ಆಮೇಲೆ ಇದು ಆಗಕ್ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಿಗೆ ಮಾತಾಡ. ಹಿಂದಿ ಸರ್ ಅಂದ್ರೆ ಒಂಥರ ಫುಲ್ ಫಾದರ್ ಇದ್ದಂಗೆ ನಮಗೆ. ಬಟ್ ಈ ಹೇಟಬಲ್ ಸಬ್ಜೆಕ್ಟ್ ಅಂದ್ರೆ ಫಸ್ಟ್ ಬರೋದೇ ಹಿಂದಿ. ಸೋಷಿಯಲ್ ಸೈನ್ಸ್ ಅಲ್ಲಿ ನಂದು 10th ಅಲ್ಲಿ 94 ಏನೋ ಬಂದಿತ್ತು 100ಗೆ. ನಮಗೆ ಸರ್ ಅಂದ್ರೆ ತುಂಬಾ ಇಷ್ಟ. ನಾವು ಓದ್ತಾನೆ ಇರ್ಲಿಲ್ಲ. ಸರ್ ಹೆಂಗ್ ಮಾಡ್ತಿದ್ರು ಡಿಟ್ಟೋ ನಾವು ಹಂಗೆ ಬರೀತಿದ್ವಿ. ನೆಕ್ಸ್ಟ್ ಕ್ವಶನ್, ನನ್ನ ನೇಮ್ ಮೀನಿಂಗು, ಅವಳ ನೇಮ್ ಮೀನಿಂಗು. ನಮ್ಮ ನೇಮ್ ಮೀನಿಂಗ್ ಏನು ಅಂತ. ಸೊ ನನ್ನ ನೇಮ್ ಮೀನಿಂಗ್ ಏನು? ಇವಳು ಮೇಘ. ಆಲ್ಮೋಸ್ಟ್ ಮೇಘ ಅಂದ್ರೆ ಮಳೆ, ಮೋಡ ಈ ತರ ಗೊತ್ತಿರುತ್ತೆ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲೆಯ ಮೇಘ, ಮೇಘ ಮಲ್ಲಾರ ಮೇಘ. ಎಸ್, ನನ್ನ ನೇಮ್ ಮೀನಿಂಗ್ ಬಂದು ಮೇಘ ಅಂದರೆ ಮೋಡ, ಮಳೆ ಅಂತ ಬರುತ್ತೆ. ಸೊ ಇವಳನೇ ಮೀನಿಂಗು ಜೀವಿತ, ಜೀವ, ಲೈಫ್. ಇನ್ನೇನಿಲ್ಲ, ಸಿಂಪಲ್ ಲೈಫ್ ಅಷ್ಟೇ. ಜೀವಿತ ಅಂದ್ರೆ ಲೈಫ್. ಏನೋ ರಿಪೀಟ್ ಒನ್ಸ್. ಇವಳ ಲೈಫ್ ನಾನೇ. ಅಗ್ರಿ. ವಿಡಿಯೋ ಮುಂದೆ ಅಗ್ರಿ ಅಂತಾಳೆ, ವಿಡಿಯೋ ಆಫ್ ಆದ್ಮೇಲೆ ಡಿಸ್ಅಗ್ರಿ. ಓಕೆ, ನೆಕ್ಸ್ಟ್ ಫೇವ್ರೆಟ್ ಫ್ರೂಟ್. ಫೇವ್ರೆಟ್ ಫ್ರೂಟ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನನ್ನ ಸರೌಂಡಿಂಗ್ಸ್ ಎಲ್ರಿಗೂ ಫೇವ್ರೆಟ್ ಫ್ರೂಟ್ ಯಾವುದು ಅಂತ ಗೊತ್ತಿಲ್ಲ. ವಾಟರ್ ಮೆಲಾನೆ ಪಕ್ಕ. ಅವಳು ಸಿಕ್ಕಿದ್ರೆ ಸಾಕು ತಿನ್ಬೇಕಷ್ಟೇ. ಅಷ್ಟೇ ಅವಳು. ವಾಟರ್ ಮೆಲಾನ್ ಅಂದ್ರೆ ಅವಳು ಸಕ್ಕತ್ ಇಷ್ಟ. ಚೈಲ್ಡ್ಹುಡ್ ಇಂದಾನು ಅವಳು ಸಕ್ಕತ್ ಇಷ್ಟ. ಚಿಕ್ಕ ವಯಸ್ಸಿಂದಾನು ಇಷ್ಟ. ಸೊ ನಿನಗೆ ಫೇವ್ರೇಟು ಸ್ನ್ಯಾಪ್ ಆಗ್ತಿರ್ತೀನಲ್ಲ ಕಾಲೇಜಲ್ಲಿ ಅವಾಗ. ಮ್ಯಾಂಗೋ. ಮ್ಯಾಂಗೋ ಅಂದ್ರೆ ನಾನು ನನ್ನ ಫ್ರೆಂಡ್ ಎಲ್ಲಿದ್ರು ಬಿದ್ದು ಎದ್ದು ಹೋಗ್ಬಿಟ್ಟು ತಿಂತೀವಿ, ಅಷ್ಟಿಷ್ಟ ನಮಗೆ. ಮಾವಿನಕಾಯಿ ಮತ್ತೆ ನೆಲ್ಲಿಕಾಯಿ ಅಂದ್ರೆ ನಮ್ಗೆ ಸಖತ್ ಇಷ್ಟ. ನಮ್ಮ ಕಾಲೇಜ್ ಹತ್ರ ಮಾವಿನಕಾಯಿ ಡೈಲಿ ಇಟ್ಟಿರ್ತಾರೆ. ಸೊ ಮಾವಿನಕಾಯಿ ಆಲ್ ಟೈಮ್ ಫೇವ್ರೇಟ್. ಕ್ವಶನ್, ಫೇವ್ರೇಟ್ ಚಾಟ್ಸು. ಆಲ್ಮೋಸ್ಟ್ ಎಲ್ಲ ರೋಡ್ ಸೈಡ್ ಚಾಟ್ಸು ಎಲ್ಲ ಅದೇ ಸಿಗೋ ಚಾಟ್ಸ್. ಅದೇನೋ ಜಂಕ್ ಫುಡ್ ಅಂತ ಬಂದ್ರೆ ಇವಳಿಗೆ ಎಗ್ ರೈಸ್ ಇಷ್ಟ ಇದೆ. ಮತ್ತೆ ಎಗ್ ರೈಸ್ ಇಷ್ಟ ಇಲ್ವಾ ಅಂದ್ರೆ ಪಾನಿಪುರಿ, ಗೋಬಿ ಇರ್ಬೋದೇನೋ. ಒಂದು ಎಷ್ಟೊಂದು ಹೇಳಿದ್ರು ನಾನು ಎಷ್ಟೊಂದು ಹೇಳ್ತೀನಿ. ಅದೇ ಪಾನಿಪುರಿ, ಗೋಬಿ, ಪಾನಿಪುರಿ ಅಷ್ಟೇ. ಎಗ್ ರೈಸ್ ಅಷ್ಟೊಂದೇ ಇಷ್ಟ ಇಲ್ಲ. ಆಲ್ಮೋಸ್ಟ್ ಇಬ್ರಿಗೂ ಅದೇ ಇಷ್ಟ ಗೈಸ್. ಇವಳಿಗೆ ಜಾಸ್ತಿ ಇಷ್ಟ ಎಗ್ ರೈಸ್. ಪಾನಿಪುರಿ, ಗೋಬಿ ಇವೆಲ್ಲ ಎಗ್ ರೈಸ್ ಪಕ್ಕ. ಎಗ್ ರೈಸ್ ಇಷ್ಟ ಆಗೋದು. ಫೇವ್ರೆಟ್ ಪ್ಲೇಸ್ ಅಂದ್ರೆ ವಿಸಿಟಿಂಗ್ ಪ್ಲೇಸ್ ಅಂತ ಆಗ್ಬೋದು, ಊರಾದ್ರೂ ಆಗಿರ್ಬೋದು, ಅದು ಪ್ಲೇಸ್ ಆಗುತ್ತೆ. ನಿನಗೆ ಫೇವ್ರೆಟ್ ಪ್ಲೇಸ್ ಅಂದರೆ ರೀತಿಯ ಮೈಸೂರಿಗೆ, ನಮ್ಮ ದೊಡ್ಡಮ್ಮನ ಮನೆಗೆ. ಆಲ್ಮೋಸ್ಟ್ ಇಬ್ರಿಗೂ ಅದೇ ಫೇವ್ರೆಟ್ ಪ್ಲೇಸ್ ಆಗಿರೋದು. ಮೈಸೂರು ಪಕ್ಕ ಹುಣಸೂರು, ಅಲ್ಲಿಗೆ ಹೋಗ್ತಿದ್ವಿ ನಾವು. ದಸರಾ ಬಂತು ಅಂದರೆ ದಸರಾ ಮಾತ್ರ ಎವ್ರಿ ಇಯರ್ ಹೋಗ್ತಿದ್ವಿ, ಮಿಸ್ ಮಾಡಲ್ಲ. ಸೊ ಫೇವ್ರೆಟ್ ಪ್ಲೇಸ್ ಅಂದರೆ ಮೈಸೂರೇ. ಎಸ್, ಫೇವ್ರೆಟ್ ಪ್ಲೇಸ್ ಅಂದರೆ ಮೈಸೂರು, ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಲ್ಮೋಸ್ಟ್ ಎಷ್ಟು ಇಯರ್ ಆಯಿತು? 1 to 4-5 years ಇಲ್ಲ, ಅದನ್ನು ಜಾಸ್ತಿ ಆಗಿದೆ. ಆಯಿತು. ಚಿಕ್ಕ ವಯಸ್ಸಲ್ಲಿ 5th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಇದ್ದಾಗ ಹೋಗಿದ್ವಿ ಅಷ್ಟೇ. ಗ್ರೂಪ್ ಫೋಟೋ ಇದೆ ಅದು ಹೋಗಿರೋದು ಅಷ್ಟೇ. ಅಲ್ಲಿ ಮಹಿಷಾಸುರ ಮುಂದೆ ಫೋಟೋಸ್ ಅಂತಾರಲ್ಲ, ಅದಾದ್ಮೇಲೆ ಹೋಗಿಲ್ಲ. ಯಾಕೋ ಕರ್ಸ್ಕೋತಿಲ್ಲ, ಟೈಮ್ ಬಂದಾಗ ಹೋಗೋಣ. ಸೊ ಅದು ನನ್ನ ಫೇವ್ರೆಟ್ ಪ್ಲೇಸು. ನಿಮಗೂ ಅದೇನಾ? ಮೈಸೂರು ಬಿಟ್ಟರೆ ಮೇ ಬಿ ಮಲೆ ಮಹದೇಶ್ವರ ಬೆಟ್ಟ. ಅದು ಆಲ್ ಟೈಮ್ ಫೇವ್ರೇಟ್. ಅಲ್ಲಿ ಮಹದೇಶ್ವರ ಬೆಟ್ಟ ಮತ್ತೆ ಇದು ಧರ್ಮಸ್ಥಳನೂ ಆಲ್ ಟೈಮ್ ಫೇವ್ರೇಟ್. ಅದೇ ಇಲ್ಲಿ 2 ಕಡೆನೂ ಹೋಗಿರೋದು ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ಇರ್ಬೋದು ಅಷ್ಟೇ. ಬಟ್ ಮೆಮೊರೀಸ್ ತುಂಬಾ ಇದೆ. ನಮ್ಮ ಅಣ್ಣ ನನ್ನ ಬರ್ಡೇ ದಿವಸನೇ ಮದುವೆ ಆಗಿದ್ದ, ಅದೊಂದು ಮೆಮೊರಿ ಇರುತ್ತೆ ಆ ದೇವಸ್ಥಾನದಲ್ಲಿ. ನೆಕ್ಸ್ಟ್ ಕ್ವಶನ್ ಬಂದು ಫೇವ್ರೆಟ್ ಟೀಚರ್ಸ್. ಅದು ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಚೈಲ್ಡ್ಹುಡ್ ಆಗಿರ್ಬೋದು, ಫೇವ್ರೆಟ್ ಟೀಚರ್. ಸೊ ನನಗೆ ಸೊ ನಿನೀಗ ಓಕೆ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಇವಳಿಗೆ
ರೇಣುಕಾ ಮ್ಯಾಮು ಮತ್ತೆ ಮಂಜುಳಾ ಮ್ಯಾಮ್ ಒಬ್ರು ಮಂಜುಳಾ ಮ್ಯಾಮ್ ಅನ್ಸುತ್ತೆ. ಮಂಜುಳಾ ಮ್ಯಾಮ್ ಅಂದ್ರೆ ಇವ್ರಿಗೆ ಸಖತ್ ಇಷ್ಟ ಇದ್ರು. ಅವ್ರು ನನ್ನನ್ನು ಇನ್ನ ಕಾಲೇಜ್ ಡೇಸ್ ಅಲ್ಲಿ ಬಂತು ಅಂದ್ರೆ ಇವ್ರಿಗೆ ರಾಜು ಸರ್ ಅಂತ ಇಷ್ಟ ಇರ್ಬೇಕು ಅಂತ ಅನ್ಸುತ್ತೆ. ಟೀಚರ್ಸ್ ಅಂತ ಬಂದರೆ ಕಾಲೇಜಲ್ಲಿ ಪಿ ಯು ಟೀಚರ್ಸ್ ಪ್ರತಿಯೊಬ್ಬರು ಚೆನ್ನಾಗಿ ಮಾತಾಡಿಸಿದ್ರು. ಪ್ರತಿಯೊಬ್ಬರು ಟೀಚರೂ ನನಗೆ ಫೇವ್ರೇಟೇನೆ. ಆ್ಯಂಡ್ ರಾಜು ಸರ್ ಅಂದರೆ ಸ್ವಲ್ಪ ಇಷ್ಟ, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಅಕಾಡೆಮಿಕ್ಸೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಸ್ಕೂಲ್ ಅಂತ ಬಂದರೆ ನಮ್ಮ ಮಂಜುಳಾ ಮ್ಯಾಮ್ ಅಂದ್ರೆ ಇಷ್ಟ. ಸೊ ನಿನಗೆ ಫೇವ್ರೆಟ್ ಟೀಚರ್ಸ್ ಅಂತ ಬಂದರೆ ಅಲ್ಲಿ ಹಿಂದಿ ಟೀಚರ್ ಆ್ಯಂಡ್ ಕನ್ನಡ ಟೀಚರ್ ಅವ್ರಿಗೆ ತುಂಬ ಇಷ್ಟ. HKN ಸರ್ ಆ್ಯಂಡ್ NRR ಸರ್. ಇವರಿಬ್ರು ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಇಷ್ಟ ಅವರು. ನಾನು ಲಾಸ್ಟ್ ಕಾಲೇಜ್ ಸ್ಕೂಲ್ ಡೇಲಿ ಸತ್ತಿತ್ತು ಅಂದ್ರೆ ಇಬ್ರು ಟೀಚರ್ಸ್ನ ಬಿಟ್ಟು ಹೋಗ್ಬೇಕು ಅಂತ ರೋಡ್ ತುಂಬಾ ಹತ್ಕೊಂಡ್ ಬಂದಿದ್ದೀನಿ. ಇವರಿಬ್ರು ಸಖತ್ ಆಲ್ ಟೈಮ್ ಫೇವ್ರೇಟ್ ಟೀಚರ್ಸ್ ನನಗೆ. ದೆನ್ ಕಾಲೇಜ್ ಅಂತ ಬಂದ್ರೆ ಕನ್ನಡ ಮ್ಯಾಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅವರು ಒಳ್ಳೆ ಸಪೋರ್ಟಿಂಗ್ ಆಗಿದ್ದಾರೆ ಮತ್ತೆ ಚೆನ್ನಾಗಿ ಪಾಠ ಮಾಡ್ತಾರೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಫೇವ್ರೆಟ್ ಆಕ್ಟರ್. ಫೇವ್ರೆಟ್ ಆಕ್ಟರ್ ಅಂತ ಬಂದ್ರೆ ಇವಳಿಗೆ ಎಲ್ಲರೂ ಇಷ್ಟನೇ. ಸ್ವಲ್ಪ ಇಷ್ಟ ಅಂತ ಬಂದ್ರೆ ಬಿಗ್ ಬಾಸ್ ಇಂದ ಇವಳಿಗೆ ಸುದೀಪ್ ಸರ್ ಅಂದ್ರೆ ಸಖತ್ ಇಷ್ಟ. ಇಲ್ಲ, ಅವ್ರ ಇಷ್ಟ. ಅವ್ರ ಆಕ್ಟಿಂಗು ಮತ್ತೆ ಅವ್ರದ್ದು ಸ್ಟೈಲು, ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಅಂದ್ರೆ ಎಲ್ಲರೂ ಇಷ್ಟ. ಸೊ ಇವರೇ ಪರ್ಟಿಕ್ಯುಲರ್ ಆಗಿ ಇಷ್ಟ ಅಂತ ನನ್ಗೆ ಯಾರು ಇಲ್ಲ, ಎಲ್ಲರೂ ಇಷ್ಟ. ಎಲ್ಲರೂ ಆಕ್ಟಿಂಗು ಚೆನ್ನಾಗಿ ಮಾಡ್ತಾರೆ. ಸುದೀಪ್ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ. ಆ್ಯಂಡ್ ಅವ್ರ ಬಿಗ್ ಬಾಸ್ ಅಲ್ಲಿ ಆಡೋ ವರ್ಡ್ಸು, ಪ್ರತಿ ಒಂದು ವರ್ಡ್ಸು ತುಂಬಾ ಇನ್ಸ್ಪಿರೇಷನ್ ಕೊಡುತ್ತೆ ಪ್ರತಿಯೊಬ್ಬರಿಗಾದ್ರು. ಸೊ ಯಾರಿಗಾದ್ರೂ ಇಷ್ಟ ಆಗ್ತಾರೆ ಸುದೀಪ್ ಸರ್ ಅಂದ್ರೆ ಅಲ್ವಾ? ಸುದೀಪ್ ಸರ್ ಫ್ಯಾನ್ಸ್ ಇದ್ರೆ ಕಮೆಂಟ್ ಮಾಡಿ. ಅಂದ್ರೆ ನನಗೆ ಅಪ್ಪು ಸರ್ ಅಂದ್ರೆ ಇಷ್ಟ. ಆಲ್ ಟೈಮ್ ಫೇವ್ರೇಟ್. ಲವ್ ಯು ಸರ್. ಅಪ್ಪು ಸರ್ ಅಂದ್ರೆ ಇಷ್ಟ. ಸೊ ನಮ್ ದೇವ್ರು ಅವರು ಇಷ್ಟ ಅಂತ ಎಲ್ಲ ಏನಿಲ್ಲ, ನಮಗೂ ತುಂಬಾ ಇಷ್ಟ ಆಗುವಂತ ಅಪ್ಪು ಸರ್ ಅವರು. ಮಗು ಮನ್ಸು, ಒಂಥರ ಮಗು ಮನ್ಸು ಇದ್ದಂಗೆ ಅವ್ರದ್ದು. ಎಲ್ಲ ಚಿಕ್ಕ ಮಕ್ಳಿಂದ ದೊಡ್ಡೋರ್ ಗಂಟನು ಹಿರಿಯರ್ ಗಂಟನು ಎಲ್ಲಾರನ್ನೂ ಪ್ರೀತಿಸ್ಕೊಂಡು ಎಲ್ಲಾರ ಜೊತೆ ಅಭಿಮಾನಿಗಳೇ ನಮ್ಮನೆ ದೇವರು, ನೀವೇ ನಮ್ಗೆ ಹೆಸರಿಟ್ಟವರು. ಅಭಿಮಾನಿಗಳೇ ನಮ್ಮನೆ ದೇವರು. ಅವ್ರಿಲ್ಲ ಅಂದ್ರೂ ಎಲ್ಲಾ ಕನ್ನಡಿಗರ ಮನ್ಸಲ್ಲೂ ಅವ್ರು ಇದ್ದೇ ಇರ್ತಾರೆ. ಸೊ ವಿ ಮಿಸ್ ಯು ಸರ್. ಎಸ್, ವಿ ಮಿಸ್ ಯು ಆ್ಯಂಡ್ ವಿ ಲವ್ ಯು ಅಪ್ಪು ಸರ್. ಬೆಸ್ಟ್ ಮೆಮೊರಿ ಆರ್ ಫನ್ನಿಯೆಸ್ಟ್ ಮೆಮೊರಿ. ಫನ್ನಿಯೆಸ್ಟ್ ತಗೊಳ್ಳೋಣ, ಫನ್ನಿಯೆಸ್ಟ್ ಮೆಮೊರಿ ಆಫ್ ಅವರ್ಸ್. ಇವಾಗ ಇಬ್ರದು ಒಂದೇ ಮೆಮೊರಿ ಅಂತ ಹೇಳ್ಬಿಡ್ತೀನಿ. ಅದೇ ಹೇಳ ಮಮ್ಮಿದು ಫನ್ನಿಯೆಸ್ಟ್ ಮೆಮೊರಿ ಅಂತ ಹೇಳಕ್ ಬಂದ್ರೆ ಅದು ನಮ್ಮ ಅಮ್ಮಂದೆ. ಇಬ್ರದೂ ಅಂತಾನೆ ಹೇಳ್ಬೋದು. ಸೊ ಒಂದ್ ದಿವಸ ಹಿಂಗೆ ಏನೋ ಜಗಳ ಮಾಡ್ತಿದ್ರು ನಮ್ಮ ಮಮ್ಮಿ ನನ್ನ ಜೊತೆ. ಅವಾಗ ನಂಗೆ ಸುಮ್ಮನೆ ಕೋಪ ಜಾಸ್ತಿ ಆಗ್ಬಿಟ್ಟು, ನಮ್ಮ ಅಮ್ಮನ ಹೆಸರು ಕಲಾವತಿ, ಅದು ಬಂದ್ಬಿಟ್ಟು ನಾನು ಡೋರ್ ಹಾಕ್ಬಿಟ್ಟು, ಅದು ಇಲ್ಲಿ ಮನೇಲಿದ್ದಾರೆ ನಮ್ಮ ಮಮ್ಮಿ ಅಡುಗೆ ಮಾಡ್ತಿದ್ರು. ಅವಾಗ ನಾನು ಡೋರ್ ಹಾಕ್ಬಿಟ್ಟು ಆಚೆ ಹೋಗ್ಬಿಟ್ಟು ಕಲಾವತಿ ಏನು ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಅವಾಜ್ ಹಾಕ್ಬಿಟ್ಟೆ. ನಮ್ಮಮ್ಮ ಡೋರ್ ತೆಗಿ ನಿಂಗೈತೆ ಅಂದ್ರು. ಇಲ್ಲಿ ನಮ್ಮ ಅಮ್ಮಗೆ ಚೆನ್ನಾಗಿ ಅವಾಜ್ ಹಾಕ್ಬಿಟ್ಟು ಹೋಗ್ಬಿಟ್ಟು ಕೂತ್ಕೊಂಡೆ. ನಮ್ಮಮ್ಮ ನಮ್ಮ ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಬಾಗ್ಲು ತೆಗಿಸ್ಬಿಟ್ಟು ಚೆನ್ನಾಗಿ ಅದೇ ಕೋಲು ಗೀಲು ಎಲ್ಲ ಹಿಡ್ಕೊ ಬಂದು ಅಲ್ಲಿವರೆಗೂ ನಾನು ಬರೋವರೆಗೂ ಬಿಟ್ಟಿಲ್ಲ ಗೈಸ್. ನಾನು ಎಷ್ಟೊಂದು ಚೆನ್ನಾಗಿ ಹೊಡ್ಸ್ಕೊಂಡೆ ಅಂದಿದ್ದು ಮಾತಿಗೆ. ಅವತ್ತಿನ ದಿನ ಅದು ಫನ್ನಿಯೆಸ್ಟ್ ಆಗಿರ್ಲಿಲ್ಲ, ಇವತ್ತು ಇವತ್ತು ನಗ್ತೀವಿ ಅಷ್ಟೇ. ಇವತ್ತು ನಮ್ಮ ಅಮ್ಮಂಗೆ ಹೇಳಿದ್ರು ನಗ್ತಾರೆ, ಸೀರಿಯಸ್ ಆಗಿ ಏನು ತಗೊಳಲ್ಲ. ಅವತ್ತಂತೂ ನನ್ನನ್ನು ಯಾರು ಕೇಳಕ್ ಬಂದಿಲ್ಲ, ಬೆಳಗ್ಗೆವರೆಗೂ ಓದ್ತಿದ್ದೀನಿ ಗೈಸ್. ಅಷ್ಟೇ ಫನ್ನಿಯೆಸ್ಟ್ ಮೂಮೆಂಟು. ಇವಾಗ ಫನ್ನಿಯೆಸ್ಟ್ ಅನಿಸ್ತಿದೆ ನನ್ಗೆ. ಅಷ್ಟು ಹೊಡೆದಿದ್ದಾರೆ, ಅಷ್ಟೊಂದು ನನ್ಗೆ ಫನ್ನಿಯೆಸ್ಟ್ ಆಗಿಲ್ಲ, ಅಷ್ಟೊಂದು ಸೀರಿಯಸ್ಸು ಆಗಿಲ್ಲ. ಹೋಗಲ್ಲ. ಅವಾಗ ಹೊಡ್ಸ್ಕೊಂಡಿರೋದು ಚೆನ್ನಾಗಿ ಗೊತ್ತೇ ತಿಂದಿರೋದು ಇವಾಗ ಫನ್ನಿಯೆಸ್ಟ್ ಅಂತ ಅನ್ಸುತ್ತೆ. ಮಾರ್ಕ್ಸ್ ಎಲ್ಲ ಇದೆ, ಆಲ್ಮೋಸ್ಟ್ ಇದೆ. ಸೊ ಅದು ನೆಕ್ಸ್ಟ್ ಕ್ವಶನ್ ಬಂದು ಫೇವ್ರೆಟ್ ಚಾಕ್ಲೇಟ್ಸ್. ಕ್ಯಾಟು 5 ಸ್ಟಾರ್ ಅಂದ್ರೆ ಸಖತ್ ಇಷ್ಟ ಇವಳಿಗೆ. ಮತ್ತೆ ಇನ್ನ ಒಂದು ಇದು ಕಿಟ್ ಕ್ಯಾಟ್, ಡೈರಿ ಮಿಲ್ಕ್, ಮಂಚ್. ನಿನ್ಗೆ ಅಂತ ಬಂದ್ರೆ ಅಫ್ಕೋರ್ಸ್ ಕಿಟ್ ಕ್ಯಾಟ್ ಅಲ್ಲೇ ಇಷ್ಟ. ಇಷ್ಟ ತಿನ್ನೋದು ನಾವು. ಡೈರಿ ಮಿಲ್ಕ್ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಇಷ್ಟ. ನೆಕ್ಸ್ಟ್ ಫಿಯರ್, ಭಯ. ಏನ್ ಕಂಡ್ರೆ ಭಯ ಅಷ್ಟೇ, ಏನ್ ಕಂಡ್ರೆ ಭಯ. ಇವಳಿಗಂತೂ ಏನು ಭಯನೇ ಇಲ್ಲ ಗೈಸ್. 12 ಗಂಟೆಗೆ ಎದ್ಬಿಟ್ಟು ಆಚೆ ಹೋಯ್ತಿರ್ತಾಳೆ. ಇವಳಿಗೆ ಏನು ಭಯ ಇಲ್ಲ, ಇನ್ನು ನನ್ನನ್ನು ಎದುರಿಸ್ತಾಳೆ ಅಷ್ಟೇ. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗದು ಜೀನ್ಸಲ್ಲೇ ಬಂದಿದೆ ಸರ್. ಹೆರಿಡಿಟಿ ಕೆಲಸ ಮಾಡುತ್ತೆ ಸರ್. ನಮ್ಮ ತಂದೆ ತಾಯಿ ಭಿಕ್ಷೆ ಸರ್ ಇದು.
ಅವ್ರಷ್ಟೇ. ಅಂತ ಏನಿಲ್ಲ, ಓಡಾಡ್ತೀನಿ ನೈಟಲ್ಲಿ, ಸುಮ್ಮನೆ ಉಚಿತರ ಅಲ್ಲ. ಅಂದ್ರೆ ಭಯ ಅಂತ ಇವಳಿಗೆ ಏನೂ ಇಲ್ಲ. ಆಲ್ಮೋಸ್ಟ್ ಇಲ್ಲ, ಧೈರ್ಯವಾಗಿ ಇರ್ತಾಳೆ, ಏನ್ ಬಂದ್ರು ಫೇಸ್ ಮಾಡ್ತಾಳೆ. ಅಂದ್ರೆ ಇನ್ಸೆಕ್ಟ್ಸ್ ಕಂಡ್ರೆ ಭಯ ಆ ಥರ ಇರ್ತದೆ. ಇನ್ಸೆಕ್ಟ್ಸ್ ಅಂತ ಬಂದ್ರೆ ಜರಿ ಕೈಲೊಂದ್ಸರಿ ಕಚ್ಚಿಸ್ಕೊಂಡಿದ್ಲು ಗೈಸ್. ಇಲ್ಲಿಗೆ ಕಚ್ಚಿಸ್ಕೊಂಡಿದ್ಲು ಒಂದ್ಸರಿ ಜರಿ ಕೈಲಿ. ಅಂದ್ರೆ ಮಲ್ಗಿದೀವಿ ಎಲ್ಲ, ಒಂದು ಎಷ್ಟಾಗಿದೆ, ಒಂದು 11 ಆಗಿದೆ ನೈಟು. ಸುಮ್ಮನೆ ಆರಾಮಾಗಿ ಮಲ್ಗಿದೀವಲ್ಲ, ನನಗೆ ಏನೋ ಕಚ್ಚಿದೆ ಇಲ್ಲಿ ಕರೆಕ್ಟ್ ಕಚ್ಚಿದೆ ಇಲ್ಲಿ, ಜರಿ ಹೋಗ್ತಿದೆ ಅಲ್ಲಿ. ಸುಮ್ಮನೆ ಯಪ್ಪ ನನಗೆ ಫುಲ್ಲು ಬ್ಲ್ಯಾಂಕ್ ಆಗೋಗಿದೆ, ನನ್ಗೆ ಕಚ್ಬಿಡ್ತಾ ಇದ್ದು, ಹೆಂಗ್ ಕಚ್ಚಿತು, ಹೆಂಗ್ ಬಂತು. ಇಷ್ಟು ಪಾರ್ಟ್ 1 ಆಫ್ ಹೂ ನೋಸ್ ಮೀ ಬೆಟರ್ ಆಗಿತ್ತು. ಸೊ ಸೆಕೆಂಡ್ ಪಾರ್ಟು ಬರುತ್ತೆ, ಫ್ಯೂ ಅವರ್ಸ್ ಅಲ್ಲಿ ಬರುತ್ತೆ, ವೆಯ್ಟ್ ಮಾಡಿ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.